ಸ್ಕ್ವೇರ್ ಲೇಯರ್. ಸೊ ಟಾಪ್ ಸ್ಕ್ವೇರ್ ಲೇಯರ್ ಅನ್ನೋದು ಏನಾಗುತ್ತೆ, ನಿಮಗೆ ಮೇಲ್ಗಡೆ ಇರೋ ಆಂಗಲ್ ಲುಕ್ ಬರುತ್ತೆ. ನಿಮಗೆ ಇದಕ್ಕೆ ಬೇಸ್ ಬಂದ್ಬಿಟ್ಟು ನೀವು ವಿ ಶೇಪ್ ಲುಕ್ ಅಲ್ಲಿ ಕಾಣಿಸುತ್ತೆ. ಓಕೆ, ಸೊ ಇದಕ್ಕೆ ಡೈರೆಕ್ಟ್ ಆಗಿ ನೀವು ಬೇಸ್ ನ ಕ್ರಿಯೇಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ಡೈರೆಕ್ಟ್ಲಿ ಗೋ ವಿತ್ ದ ಪ್ರೊಸೀಜರ್. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ಯು ವಿಲ್ ಟೇಕ್ ಹಾಫ್ ಪ್ರೊಫೈಲ್ ಅಂಡ್ ರೇಡಿಯಲ್ ಪಾರ್ಟ್. ಓಕೆ, ಹಾಫ್ ಪ್ರೊಫೈಲ್ ತಗೊಂಡಿದ್ದೀನಿ, ರೇಡಿಯಲ್ ಪಾರ್ಟ್ ತಗೊಂಡು ಅಗೇನ್ ಟೇಕ್ ಅ ಪ್ರೊಫೈಲ್ ಸೆಷನ್. ಹಾಫ್ ಪ್ರೊಫೈಲ್ ತಗೊಂಡು ಇಲ್ಲಿ ವಿ ಶೇಪ್ ನ ಕ್ರಿಯೇಟ್ ಮಾಡಿ. ಸೊ ನೆನ್ನೆ ತೋರಿಸಿದ್ನಲ್ಲ ಬ್ಯಾಕ್ವರ್ಡ್ ಡಯಾಗ್ನಲ್, ಆ ಬ್ಯಾಕ್ವರ್ಡ್ ಡಯಾಗ್ನಲ್ ನ ಮಾಡೋದು ನಾವು. ಐದರ್ ನೀವು ಕೆಳಗಡೆಯಿಂದ ಮಾಡ್ಬೋದು, ಇಲ್ಲಾಂದ್ರೆ ಮೇಲ್ಗಡೆಯಿಂದ ಮಾಡ್ಬೋದು. ಬಟ್ ವಿ ವಿಲ್ ಕ್ರಿಯೇಟ್ ಎ ವಿ. ಸೊ ಇದನ್ನ ಏನ್ ಮಾಡ್ತೀರಾ, ವಿ ಶೇಪ್ ನ ಕ್ರಿಯೇಟ್ ಮಾಡ್ತೀರಾ. ಸೊ ವಿ ಶೇಪ್ ನ ಕ್ರಿಯೇಟ್ ಮಾಡ್ತೀರಾ. ಇವಾಗ ಇದಕ್ಕೆ ಗೈಡ್ ಲೈನ್ ನ ನೀವೇನ್ ನೋಡ್ತೀರಾ ಅಂದ್ರೆ, ಬರೀ ಲಿಮಿಟೆಡ್ ಆಗಿ ಮಾತ್ರನೇ ಇಟ್ಟಿದ್ದು. ವಾಟ್ ಎವರ್ ದ ಲೆಂತ್ ಮೈಟ್ ಬಿ. ಓಕೆ, ಕ್ಲೈಂಟ್ಗೆ ಏನ್ ಲೆಂತ್ ಇದೆಯೋ ಆ ಲೆಂತ್ ಅಲ್ಲಿ ಬರೀ ಟ್ರಿಮ್ ಮಾಡಿ ಸ್ಟ್ರೈಟ್ ಆಗಿ ಮಾತ್ರ ಮಾಡಿ, ಫುಲ್ ಡೀಪ್ ಕಟ್ ನ ಮಾಡುವ. ಫಾರ್ ಎಕ್ಸಾಂಪಲ್, ನಾವು ದಿಸ್ ಇಸ್ ಅ ಹೇರ್. ಇಫ್ ಐ ಡೂ ದ ಹೇರ್ ಕಟ್ ಟಿಲ್ ಹಿಯರ್, ದ ಹೇರ್ಸ್ ರಿಮೈನಿಂಗ್ ಹೇರ್ಸ್ ವಿಲ್ ಬಿಕಮ್ ಮೋರ್ ಶಾರ್ಟ್. ಇದನ್ನ ನಾನು ಏನ್ ಮಾಡ್ತೀನಿ, ಈ ಅಪ್ ಅಂಡ್ ಡೌನ್ ಇರೋ ವೇರಿಯೇಷನ್ಸ್ ನ ಮಾತ್ರ ಸ್ಟ್ರೈಟ್ ಆಗಿ ಮಾಡ್ತೀನಿ. ಓಕೆ, ದೆನ್ ಐ ವಿಲ್ ಗಿವ್ ಅ ಪಾಯಿಂಟ್. ಸೊ ಈ ಹೇರ್ ಕಟ್ ಕಸ್ಟಮೈಸ್ಡ್ 180 ಡಿಗ್ರಿ ಜಾಸ್ತಿ ಲೇಯರ್ ಬರುತ್ತೆ, 135 ಡಿಗ್ರಿ ಮಿನಿಮಲ್ ಲೇಯರ್ಸ್ ಬರುತ್ತೆ. ಕ್ಲೈಂಟ್ಗೆ ಮಿನಿಮಲ್ ಆಗಿ ಬೇಕು ಅಂತ ಹೇಳಿದ್ರೆ 135ಗೆ ಮಾಡಿ. ಹಾಗಾದ್ರೆ ಎಲ್ಲಾ ಹೇರ್ ಕಟ್ 135 ಡಿಗ್ರಿನೇ. ಓಕೆ, ಇಲ್ಲ ಜಾಸ್ತಿ ಲೇಯರ್ಸ್ ಕಾಣಿಸ್ಕೋಬೇಕು ಅಂದ್ರೆ 180 ಡಿಗ್ರಿ. ಅವಾಗ ಎಲ್ಲಾ ಹೇರ್ಸ್ 180 ಡಿಗ್ರಿ. ಅರ್ಥ ಆಯ್ತಾ? ಇದ್ರದ್ದು ಪ್ರೊಜೆಕ್ಷನ್ 180 ಡಿಗ್ರಿ ಎಲ್ಲ ಹಾಕ್ಬೋದು. ಇಲ್ಲ 135 ಫಾಲೋ ಮಾಡಿದ್ರೆ ಎಲ್ಲಾನು 135. ಇವಾಗ 180 ಮಾಡಿದ್ರೆ ಎಲ್ಲಾನು 180, 135 ಮಾಡಿದ್ರೆ ಎಲ್ಲಾನು 135. ಸೊ ಇದು ಬಂದ್ಬಿಟ್ಟು ಈ ಪರ್ಟಿಕ್ಯುಲರ್ 135 ಇಲ್ಲ 180 ಬರಬೇಕು. ಓಕೆ, now I will leave this here. Okay, now again I will take a full profile. ಓಕೆ, ಸೊ ಇವಾಗ ನಾನು ಯಾವ್ದು ಬೇಸ್ನ ಇಟ್ಟು ಫಾಲೋ ಮಾಡ್ತೀನಿ ಹೇರ್ಸ್ನ, ಅದನ್ನ ಇಟ್ಟೆ ನಾನು ಗೈಡ್ ಲೈನ್ ಆಗಿ ಕಟ್ ಮಾಡ್ಕೊಂಡು ಹೋಗ್ತೀನಿ. I'll lock this here. Now what I will do, see here. Okay, ಇವಾಗ ನನ್ನ ಗೈಡ್ ಲೈನ್ ಎಲ್ಲಿದೆ, ಈ ವಿ ಶೇಪ್ ಆಫ್ ಇದೆಯಲ್ಲ, ಇದು ಗೈಡ್ ಲೈನ್. ಓಕೆ, ಸೊ ನಾವು ವಾಟ್ ಐ ವಿಲ್ ಡೂ, ಐ ವಿಲ್ ಟೇಕ್ ಅಗೇನ್ ವಿ. ಫುಲ್ ಹೇರು ಬ್ಯಾಕ್ವರ್ಡ್ ಡಯಾಗ್ನಲ್. ಬ್ಯಾಕ್ವರ್ಡ್ ಡಯಾಗ್ನಲ್ ಅನ್ನೋದು ಯಾವ ಶೇಪು, ವಿ ಶೇಪ್. ಓಕೆ, ಐ ವಿಲ್ ಟೇಕ್ ವಿ ಅಂಡ್ ಐ ವಿಲ್ ಟೇಕ್ ಟು 180 ಡಿಗ್ರಿ. ಓಕೆ, ಮೈ ಗೈಡ್ ಲೈನ್ ಇಸ್ ದಿಸ್. ಈ ಕಡೆ ಸೈಡಲ್ಲಿ ಇದೆ. ಸೊ ಅವಾಗ ಆ ಬೇಸ್ನ ಮಾಡಿ ಅಗೇನ್ ಐ ವಿಲ್ ಸ್ಟ್ರೈಟ್. ಓಕೆ, again I will go forward. Okay, again I will create V. Get all the hairs to 180 degree. Okay, ಅರ್ಥ ಆಯ್ತಾ ಸುಜಾ ನಿಮಗೆ? Okay, and again final hair. ಎಲ್ಲ ಹೇರ್ಸ್ ಜಾಯಿನಿಂಗ್ ಅಲ್ಲೇ. ಓಕೆ, ಸಿ ನೌ. ಓಕೆ, ಅಗೇನ್ ದಿಸ್ ಸೈಡ್ ಗೈಡ್ ಲೈನ್ ಎಲ್ಲಿದೆ ನಮಗೆ, ಈ ಕಡೆ ವಿ ಶೇಪ್ ಮಾಡಿದ್ವಲ್ಲ, ಇದು ಗೈಡ್ ಲೈನ್. ಸೊ ಇವಾಗ ಇದನ್ನ ಏನು ಮಾಡ್ತೀವಿ, ಲಾಕ್ ಮಾಡಿ. ಟೇಕ್ ವಿ ಶೇಪ್ ಅಗೇನ್. ಗೈಡ್ ಲೈನ್ ನಮಗೆ ಇಲ್ಲಿದೆ. ಓಕೆ, ಸಿಸರ್ಸು ಮ್ಯಾಟರ್. ಸಿಸರ್ ಇರೋ ತುಂಬ ಪ್ರಾಕ್ಟೀಸ್ ಮಾಡಬೇಕು. ಅದೇ ಮೇನ್ ಜಾಬ್ ಮಾಡ್ತಾ ಇದ್ದೆ ನಾನು ಅದು ಇಟ್ಟು ಚೇಂಜ್ ಮಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಟ್ವಿಸ್ಟಿಂಗ್ ಲೈಕ್ ದಿಸ್. ಅವಾಗ ಸಿಸರ್ ಕೈಯಲ್ಲಿದೆ, ಕೋಮು ಕೈಯಲ್ಲಿ ನಾನು ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಸೊ ಯು ಶುಡ್ ಪ್ರಾಕ್ಟೀಸ್ ಆಲ್ ದೋಸ್ ಥಿಂಗ್ಸ್. ಅದನ್ನೇ ಹೇಳಿದ್ದು, ನೀವು ಒಂದು ಮಾಡುವಾಗ, ಕೆಲಸ ಮಾಡುವಾಗಲೇ ನಿಮಗೆ ಏನು ಕೆಲಸ ಗೊತ್ತಿದೆ ಅನ್ನೋದು ಬಂದ್ಬಿಟ್ಟು ದ ವೇ ದಟ್ ಯು ಹ್ಯಾಂಡಲ್ ದ ಸಿಸರ್ ಆ್ಯಂಡ್ ಕೋಮ್, ಇಟ್ ವಿಲ್ ಶೋ ಟು ದ ಅದರ್ ಪರ್ಸನ್. ಓಕೆ, ನಾವು ಫ್ರಂಟಿಗೆ, ಸೊ ಫ್ರಂಟ್ ಆ್ಯಂಗಲ್ನ ಏನು ಮಾಡ್ತೀವಿ, ಈ ಫ್ರಂಟ್ ಡೈರೆಕ್ಷನ್ಸ್ಗೆ ತಗೊಂಡ್ಬರ್ತೀವಿ. ಓಕೆ, ಸೊ ಫ್ರಂಟ್ ಆ್ಯಂಗಲ್ ಅಗೇನ್ ವೆನ್ ಇಟ್ ಗೋಸ್ ವಿಲ್ ಗೋ ಫಾಲೋ ವಿತ್, ಇವಾಗ 90 ಡಿಗ್ರಿಗೆ ಫಾಲೋ ಮಾಡ್ತೀವಿ. ಕಮ್ಮಿಯಾಗಿ ಲೇಯರ್ಸ್ ಜಾಸ್ತಿ ಬೇಡ ಅಂತ ಹೇಳಿದ್ರೆ ವಿಲ್ ಗೋ ವಿತ್ 45. ಬಟ್ ಲೇಯರ್ಸ್ ಸ್ವಲ್ಪ ಕಾಣಿಸ್ಕೊಳ್ಳಿ ಅಂತ ಹೇಳಿದ್ರೆ ಈ ಹೇರ್ಸ್ಗೆ 90 ಫಾಲೋ ಮಾಡ್ಬೋದು, 135 ಅಗೇನ್ ಡಿಪೆಂಡ್ಸ್. ಓಕೆ, ಇವಾಗ
ಈ ಟ್ರಯಾಂಗಲ್ ಬೇಸ್ ಕಟ್ ಮಾಡಿ ನಾವೇನು ಮಾಡಿದ್ವಿ ಬ್ಯಾಕ್ ಸೈಡ್ ಕಟ್ ಮಾಡಿದ್ವಿ. ಇಲ್ಲಿ ವಿ ಶೇಪ್ ಕ್ರಿಯೇಟ್ ಮಾಡಿದ್ವಲ್ಲ ಅದನ್ನ ಹಂಗೆ ಮುಂದೆ ತಗೊಂಡು ಬಂದು ಮುಂದೆ ವಿ ಶೇಪ್ನ ಕ್ರಿಯೇಟ್ ಮಾಡ್ತೀವಿ. ಅರ್ಥ ಆಯ್ತಾ ಇಲ್ವಾ? ಕ್ರಿಯೇಟ್ ಮಾಡಿದ್ವಾ ಅದೇ ವಿನ ಇಲ್ಲಿ ತಿರ್ಗಾ ವಿ ಕ್ರಿಯೇಟ್ ಮಾಡ್ತೀರಾ ಮುಂದೆ. ಮಿಡ್ ಪಾಯಿಂಟ್ ತಗೋಬೇಕಾ ಅಥವಾ ಹೇಗೆ? ಹಾಂ ಎಸ್ ಮಿಡ್ ಟು ಮಿಡ್. ಓಕೆ, ಸೊ ಯು ವಿಲ್ ಟೇಕ್ ಅ ವಿ. ಸೊ ಇಲ್ಲಿ ಕ್ರಿಯೇಟ್ ಮಾಡಿರೋ ವಿನ ಬ್ಯಾಕ್ ಆಂಗಲ್ ಕಟ್ ಮಾಡಾದ್ಮೇಲೆ ಫ್ರಂಟ್ನ ಕಟ್ ಮಾಡ್ತೀವಿ. ಸೊ ಇವಾಗ ಇದಕ್ಕೆ ಗೈಡ್ಲೈನ್ ಏನು? ನಾವು ಆಗಲೇ ವಿ ಶೇಪ್ ಕಟ್ ಮಾಡಿ ವಿ ಶೇಪ್ ಕಟ್ ಮಾಡಿದ್ರಲ್ಲ, ಸೊ ಅಲ್ಲಿಂದ ಜಸ್ಟ್ ಕ್ರಿಯೇಟ್ ವಿನ ತಗೋ ಇಲ್ಲಿ ಅಂತ ಹೇಳಿದ್ರೆ ದೆನ್ ಯು ವಿಲ್ ಗೋ ವಿತ್ 90 ಡಿಗ್ರಿ. ಓಕೆ, 90 ಡಿಗ್ರಿ ಇಡ್ತೀರಾ, ದೆನ್ ಯು ವಿಲ್ ಕಟ್ 90 ಡಿಗ್ರಿ ಆಂಗಲ್. 135 ಇಟ್ಟರೆ 45 ಇಡಿ, 180 ಇಟ್ಟರೆ 90 ಇಡಿ. ಅರ್ಥಾಯ್ತಾ? ಏನಕ್ಕೆ 135 ಇಟ್ಬಿಟ್ಟು 90 ಇಟ್ಟರೆ ಗ್ಯಾಪ್ ಜಾಸ್ತಿ ಕಾಣಿಸುತ್ತೆ. ಸೊ 135 ಇಟ್ಟರೆ 45 ಡಿಗ್ರಿ ಇಡಿ, 180 ಆದರೆ 90 ಡಿಗ್ರಿ ಇಡಿ. ಇವಾಗ ಈ ಪರ್ಟಿಕ್ಯುಲರ್ ಪಾಯಿಂಟ್ ಕಟ್ ಮಾಡಿಬಿಟ್ವಾ ಫ್ರಂಟ್ದು, ಹಂಗಂದ್ರೆ ಇವಾಗ ನೆಕ್ಸ್ಟ್ ಇರೋದು ಈ ಸೈಡಲ್ಲಿ ಇರೋದು. ಓಕೆ, ನೆಕ್ಸ್ಟ್ ಇದೇನು ಈ ಸೈಡಲ್ಲಿ ಇರೋದು ನಮಗೆ ಟ್ರಯಾಂಗಲ್ ಬೇಸಲ್ಲಿ ಇರುತ್ತೆ. ಗೈಡ್ಲೈನ್ ದಿಸ್ ಇಸ್ ಯು ಗೈಡ್. ಇದು ಆಲ್ರೆಡಿ ಕಟ್ ಮಾಡಿರೋದ್ರಿಂದ ಸ್ವಲ್ಪ ತಗೋತೀರಾ. ಕೀಪ್ ಇಟ್ ಅಗೇನ್ 90 ಡಿಗ್ರಿ. ನೋಡಿ ಗೈಡ್ಲೈನ್ ಕಾಣಿಸುತ್ತೆ, ಆ ಗೈಡ್ಲೈನ್ನ ಬೇಸ್ ಮಾಡಿ ಕಟ್ ಆ್ಯಂಡ್ ಕಟ್. ಓಕೆ, ನೆಕ್ಸ್ಟ್ ಈ ಕಡೆ ಇರೋ ಬ್ಯಾಲೆನ್ಸ್ ಏಜ್ನ ಟೇಕ್. ಗೈಡ್ಲೈನ್ ಅದು ಆಲ್ರೆಡಿ ಕಟ್ ಮಾಡಿರೋ ಹೇರ್ಸ್ನ ತಗೊಳ್ಳಿ, ಗೋ ಫಾರ್ 90 ಡಿಗ್ರಿ. ಗೈಡ್ಲೈನ್ ನಿಮ್ದು ಆಲ್ರೆಡಿ ಕಟ್ ಮಾಡಿರೋದಿರುತ್ತೆ.